ನೂತನ ಸಂಪುಟ ಸೇರ್ಪಡೆಯ ಕಸರತ್ತು ಈಗ ಬಹಳ ಜೋರಾಗಿ ನಡೀತಾ ಇದೆ. ದೆಹಲಿಯಲ್ಲಿ ಸೂತ್ರಗಳನ್ನು ಹೆಣೆಯಲಾಗ್ತಾ ಇದೆ. ನೂತನ ಸಂಪುಟ ಸೇರ್ಪಡೆಗೆ ಕಸರತ್ತು ಶುರುವಾಗಿದೆ. ಮತ್ತೊಮ್ಮೆ ಸಂಪುಟ ಸೇರ್ಪಡೆಯ ಸರ್ಕಸ್ ಈಗ ಹಲವು ಶಾಸಕರುಗಳಿಂದ ನಡೀತಾ ಇದೆ. ಯಾಕಂದರೆ ಸುಮಾರು 40 ಜನ ಶಾಸಕರುಗಳು ಈಗಾಗಲೇ ಒಂದು ಗುಂಪಾಗಿ ಸಿದ್ದರಾಮಯ್ಯನವರ ಬಳಿಯಲ್ಲೂ ಕೂಡ ಈ ಹಿಂದೆ ಮಾತನಾಡಿದಾರ ನೋಡಿದ್ವಿ. 11ರಿಂದ 13 ಮಂದಿ ಹಿರಿಯ ಶಾಸಕರು ಲಾಬಿಯನ್ನು ನಡೆಸ್ತಾ ಇದ್ದಾರೆ. ನ್ಯೂಸ್ 18ಗೆ ಎಕ್ಸ್ಕ್ಲೂಸಿವ್ ಮಾಹಿತಿಗಳು ಸಿಗ್ತಾ ಇರುವಂಥದ್ದು. ಯಾರೆಲ್ಲ ಮೊದಲ ಹಂತದಲ್ಲಿನೇ ಸಚಿವರಾಗ್ತಾರೆ ಅನ್ನೋಂಥನ್ನ ನೋಡ್ತಾ ಹೋದಾಗ ಮೊದಲ ಹಂತದಲ್ಲಿ ಸಚಿವರಾಗುವಂತಹವರ ಪಟ್ಟಿಯಲ್ಲಿ KJ ಜಾರ್ಜ್ ಇದ್ದಾರೆ, ಈಶ್ವರ್ ಖಂಡ್ರೆ, MP ಪಾಟೀಲ್ ಇವರುಗಳು ಮೊದಲ ಹಂತದಲ್ಲಿನೇ ಮಂತ್ರಿಗಳಾಗಬಹುದು. ಡಾಕ್ಟರ್ G ಪರಮೇಶ್ವರ್, HK ಪಾಟೀಲ್ರು ಕೂಡ ಮಂತ್ರಿಮಂಡಲವನ್ನು ಸೇರ್ಪಡೆಯಾಗುವಂತಹ ಸಾಧ್ಯತೆ ಇದೆ. ಶಿವರಾಜ್ ತಂಗಡಗಿ, ಚಲುವರಾಯ ಸ್ವಾಮಿ ಕೂಡ ಮತ್ತೊಮ್ಮೆ ಮಂತ್ರಿ ಸ್ಥಾನದಲ್ಲಿ ಮುಂದುವರಿಬಹುದು. ಮಂಕಾಳ್ ವೈದ್ಯ, ಶ್ರೀನಿವಾಸ್ ಮಾನೆ ಅವರಿಗೆ ಈ ಬಾರಿ ಅವಕಾಶ ಸಿಗಬಹುದು ಅಂತೇಳಿ ನಿರೀಕ್ಷಿಸಲಾಗಿದೆ. ರಾಮಲಿಂಗ ರೆಡ್ಡಿ ಅವರು ಕೂಡ ಈಗಾಗಲೇ ಮಂತ್ರಿ ಸ್ಥಾನದ ರೇಸ್ನಲ್ಲಿ ಮುಂಚೂಣಿಯಲ್ಲಿ ಇದ್ದಾರೆ. ಇವರೆಲ್ಲರೂ ಕೂಡ ಮಂತ್ರಿಗಳಾಗಿ ಈ ಬಾರಿ ಸೇರ್ಪಡೆ ಆಗುವ ಸಾಧ್ಯತೆ ಇದೆ. ಆದರೆ ಇದರಲ್ಲಿ HK ಪಾಟೀಲ್ರನ್ನ ಮಂತ್ರಿಯನ್ನಾಗಿ ಮಾಡ್ತಾರಾ ಅಥವಾ ಅವರನ್ನ ಸ್ಪೀಕರ್ ಆಗಿ ಇಟ್ಕೊಳ್ತಾರಾ ನೋಡಬೇಕು. ರಘುಮೂರ್ತಿ ಹಾಗೂ B ನಾಗೇಂದ್ರ, ಪ್ರಿಯಾಕೃಷ್ಣ ಅಥವಾ M ಕೃಷ್ಣಪ್ಪ ಅವರನ್ನ, ವಿಜಯನಗರದ ಶಾಸಕರಾಗಿರುವಂತಹ M ಕೃಷ್ಣಪ್ಪ ಅವರು ಅಥವಾ ಗೋವಿಂದರಾಜನಗರ ಕ್ಷೇತ್ರದ ಪ್ರಿಯಾಕೃಷ್ಣ ಅವರನ್ನ, ಹಾಗೆಯೇ UT ಖಾದರ್ ಮತ್ತು ಲಕ್ಷ್ಮಣ ಸವದಿ ಅವರಿಗೆ, ಯಾಕಂದರೆ ಲಕ್ಷ್ಮಣ ಸವದಿ ಅವರು ಕೂಡ ಪಡದೊಡ್ಡ ನಿರೀಕ್ಷೆಯನ್ನು ಇಟ್ಕೊಂಡಿದ್ದಾರೆ. ಇನ್ನು ಶಿವಲಿಂಗೇಗೌಡ ಹಾಗೂ CS ನಾಡಗೌಡರು ಕೂಡ ಈ ಒಂದು ರೇಸ್ನಲ್ಲಿದ್ದಾರೆ. ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಬಹುತೇಕ ಕನ್ಫರ್ಮ್ ಆಗ್ತಿದೆ. ಹಾಗೆಯೇ ಕುರುಬ ಸಮುದಾಯದಲ್ಲಿ ಇನ್ನೊಬ್ಬರಿಗೆ ಅವಕಾಶ ಕೊಟ್ಟರೆ ಆವಾಗ ರಾಘವೇಂದ್ರ ಹಿಟ್ನಾಳ್, ಯಾಕಂದರೆ ಉತ್ತರ ಮತ್ತು ದಕ್ಷಿಣ ಅನ್ನುವಂಥ ರೀತಿಯಲ್ಲೇ ನಡಿಬಹುದು. ಇನ್ನು ನರೇಂದ್ರ ಸ್ವಾಮಿ ಮತ್ತು ಆನೇಕಲ್ ಶಿವಣ್ಣ ಅವರ ಹೆಸರು ಕೂಡ ಇದೆ. BK ಹರಿಪ್ರಸಾದ್ ಅವರು ಕೂಡ ಈ ರೇಸ್ನಲ್ಲಿ ಮುಂಚೂಣಿಯಲ್ಲಿದ್ದು, MLC ವಸಂತ್ ಕುಮಾರ್ ಅವರು ಕೂಡ ರೇಸ್ನಲ್ಲಿದ್ದಾರೆ. ಜಮೀರ್ ಅಹಮದ್ ಹಾಗೂ ತನ್ವೀರ್ ಸೇಠ್ ಇವರಲ್ಲಿ ಯಾರು ಮಂತ್ರಿ ಆಗ್ತಾರೆ ಅಂತ ಹೇಳುವಂಥದ್ದನ್ನು ನೋಡಬೇಕು. ಹ್ಯಾರಿಸ್ ಕೂಡ ಮಂತ್ರಿಗಿರಿ ರೇಸ್ನಲ್ಲಿ ಮುಂಚೂಣಿಯಲ್ಲಿ ಇರುವಂತಹ ಶಾಸಕ. ಆದರೆ ಬೆಂಗಳೂರಿಗೆ ಎಷ್ಟು ಪ್ರಾತಿನಿಧ್ಯ ಸಿಗುತ್ತೆ ಅನ್ನೋದನ್ನು ನೋಡಬೇಕು. ಪುಟ್ಟರಂಗ ಶೆಟ್ಟಿ ಚಾಮರಾಜನಗರದ ಶಾಸಕರು, ಅವರು ಕೂಡ ಕಳೆದ ಬಾರಿ ಡೆಪ್ಯೂಟಿ ಸ್ಪೀಕರ್ ಆಗಿ ಅಂತ ಹೇಳಿದಾಗ ಇಲ್ಲ ನಾನೇನೇ ಆಗದಿದ್ದರೆ ಮಂತ್ರಿನೇ ಆಗೋದು ಅಂತ ತಿಳ್ಕೊಂಡು ಡೆಪ್ಯೂಟಿ ಸ್ಪೀಕರ್ನವರು ನಿರಾಕರಿಸಿದ್ರು. ಈಗ ಅವರು ಕೂಡ ಮಂತ್ರಿ ಆಗುವ ರೇಸ್ನಲ್ಲಿದ್ದಾರೆ. BK ಹರಿಪ್ರಸಾದ್ ಅವರು ಒಂದು ವೇಳೆ ರಾಜ್ಯಸಭೆಗೆ ಅವರು ಹೋಗಿಲ್ಲ ಅಂತ ಹೇಳಿದ್ರೆ ಅವರು ಬಹುತೇಕ ಅವರು ಮಂತ್ರಿ ಆಗಬಹುದು ಅನ್ನುವಂತಹ ನಿರೀಕ್ಷಿಸಲಾಗಿದೆ. ಜಮೀರ್ ಅಹಮದ್ ಅವರಿಗೆ ಈ ಬಾರಿ ಸ್ಥಾನ ಸಿಗುತ್ತಾ ಅಥವಾ ಅದು ಹ್ಯಾರಿಸ್ ಅವರ ಪಾಲಾಗುತ್ತಾ ಬೆಂಗಳೂರಿನಲ್ಲಿ ಅನ್ನೋಂಥದ್ದು. ಜಮೀರ್ ಅವರಿಗೇ ಅವಕಾಶ ಸಿಕ್ಕಿದ್ರೆ ಹ್ಯಾರಿಸ್ ಅವರಿಗೆ ಅವಕಾಶ ಸಿಗಲಾರದು. ಆದರೆ ತನ್ವೀರ್ ಸೇಠ್ ಬಹುತೇಕ ಈ ಬಾರಿ ಸಂಪುಟವನ್ನು ಸೇರುವಂಥದ್ದು ಪಕ್ಕಾ ಆಗಿದೆ. UT ಖಾದರ್ ಹಾಗೂ ತನ್ವೀರ್ ಸೇಠ್ ಇವರಿಬ್ಬರು ಕೂಡ ಸಂಪುಟವನ್ನು ಸೇರಬಹುದು. ಉಳಿದಂತೆ ಜಮೀರ್ ಅಹಮದ್ ಖಾನ್ ಹಾಗೆಯೇ ಹ್ಯಾರಿಸ್ ಇವರಲ್ಲಿ ಯಾರಾದರೂ ಒಬ್ಬರಿಗೆ ಅವಕಾಶ ಸಿಗಬಹುದು. ಒಂದು ವೇಳೆ ಮಂಡ್ಯದಲ್ಲಿ ಚಲುವರಾಯಸ್ವಾಮಿಯವರಿಗೆ ಅವಕಾಶ ಸಿಕ್ತು ಅಂತೇಳಿ ಆದರೆ ಆಗ ಅದು ನರೇಂದ್ರ ಸ್ವಾಮಿಯವರಿಗೆ ಅವಕಾಶ ತಪ್ಪಬಹುದು. ಅಥವಾ ಚಲುವರಾಯಸ್ವಾಮಿಯವರ, ಯಾಕಂದರೆ ಕುಮಾರಸ್ವಾಮಿ ಅವರಿಗೆ ಪ್ರತಿಯಾಗಿ ಮಂಡ್ಯ ಜಿಲ್ಲೆಯಲ್ಲಿ ಒಕ್ಕಲಿಗ ನಾಯಕತ್ವದ ಒಂದು ಟಕ್ಕರ್ ಕೊಡೋದಕ್ಕಾಗಿ ಚಲುವರಾಯಸ್ವಾಮಿ ಅವರಿಗೆ ಅದೊಂದು ಅವ್ರಿಗಿರುವಂತಹ ಅತಿ ದೊಡ್ಡ ಪ್ಲಸ್ ಪಾಯಿಂಟ್. ಇನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅಫ್ಕೋರ್ಸ್ ಅವರು ರೇಸ್ನಲ್ಲಿ ಇದ್ದೇ ಇದ್ದಾರೆ. ಆದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರಿಗೇ ಅವಕಾಶ ಸಿಗುತ್ತಾ, ಅವರ ಬದಲಿಗೆ ಲಕ್ಷ್ಮಣ ಸವದಿ ಅವರಿಗೆ ಮಂತ್ರಿಗಿರಿ ಸಿಗುವಂಥ ಸಾಧ್ಯತೆಯೂ ಕೂಡ ದಟ್ಟವಾಗಿದೆ. ಯಾಕಂದರೆ ಲಕ್ಷ್ಮಣ ಸವದಿ ಕಳೆದ ಲೋಕಸಭಾ ಚುನಾವಣೆಯಲ್ಲೂ ಕೂಡ ಕಾಂಗ್ರೆಸ್ನಲ್ಲಿ ಬಹಳ ನಿರ್ಣಾಯಕ ಪಾತ್ರವನ್ನು, ಅದು ಕಲಬುರಗಿ ಲೋಕಸಭಾ ಕ್ಷೇತ್ರ ಇರಬಹುದು, ಹಾಗೆಯೇ ಅವರು ಗೆದ್ದಿರ್ತಕ್ಕಂತಹ ಉಳಿದ ಲೋಕಸಭಾ ಕ್ಷೇತ್ರಗಳಲ್ಲೂ ಕೂಡ ಬಹಳ ನಿರ್ಣಾಯಕವಾದಂತಹ ಪಾತ್ರವನ್ನು ಲಕ್ಷ್ಮಣ ಸವದಿಯವರು ನಿಭಾಯಿಸಿದ್ದಾರೆ. ಅವರ ಸಮುದಾಯ ಬಹಳ ದೊಡ್ಡ ಮಟ್ಟದಲ್ಲಿ ಕಾಂಗ್ರೆಸ್ಗೆ ಬೆಂಬಲ ಕೊಡುವಂತೆ ನೋಡಿಕೊಳ್ಳುವಂತಹ ಪ್ರಯತ್ನವನ್ನು ಲಕ್ಷ್ಮಣ ಸವದಿ ಮಾಡಿದ್ದಾರೆ. ಹಾಗಾಗಿ ಲಕ್ಷ್ಮಣ ಸವದಿ ಕೂಡ ಸಂಪುಟ ಸೇರುವಂತಹ ನಿರೀಕ್ಷೆಯಲ್ಲಿ ಇದ್ದಾರೆ. ಒಂದು ವೇಳೆ ಇಲ್ಲಿ ಸತೀಶ್ ಜಾರಕಿಹೊಳಿ ಅವರು KPCC ಅಧ್ಯಕ್ಷ ಸ್ಥಾನಕ್ಕೆ ಮಾತ್ರ ಸೀಮಿತ ಆಗಿ ಅವರಿಗೆ ಸಚಿವ ಸ್ಥಾನ ಸಿಕ್ಕಿಲ್ಲ ಅಂತೇಳಿ ಆದಾಗ ಬೆಳಗಾವಿಯಿಂದ ಇಬ್ಬರಿಗೆ ಸಚಿವ ಸ್ಥಾನ ಸಿಗ್ಬೋದು. ಒಂದು ವೇಳೆ ಸತೀಶ್ ಜಾರಕಿಹೊಳಿ ಅವರು ಮಂತ್ರಿಯೂ ಆಗಿ KPCC ಅಧ್ಯಕ್ಷ ಸ್ಥಾನವನ್ನು ಪಡ್ಕೊಂಡ್ರೆ ಆಗ ಅವರ ಜೊತೆಗೆ ಲಕ್ಷ್ಮಣ ಸವದಿಯವರಿಗೆ ಅವಕಾಶ ಸಿಗುವಂತಹ ಸಾಧ್ಯತೆ ಕೂಡ ದಟ್ಟವಾಗಿ ಗೋಚರಿಸ್ತಾ ಇದೆ. ಆದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ವಿಚಾರಕ್ಕೆ ಬಂದಾಗ ಒಂದು ವೇಳೆ ಮುನಿಯಪ್ಪನವರು ಈ ಒಂದು ಕ್ಯಾಬಿನೆಟ್ಗೆ ಸೇರದೆ ಹೋದರೆ ಆಗ ಅವರ ಪುತ್ರಿಗೆ ಒಂದು ಮಂತ್ರಿ ಮಾಡಿ ಆ ಮೂಲಕ ಮಹಿಳೆಯೊಬ್ಬರನ್ನ ಕ್ಯಾಬಿನೆಟ್ಗೆ ಸೇರಿಸಿದಂಗೂ ಆಗತ್ತೆ ಅನ್ನುವಂತಹ ಲೆಕ್ಕಾಚಾರದೊಂದಿಗೆ ಏನಾದರೂ ನಡೆದರೆ ಆಗ ಮಾತ್ರ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಕ್ಯಾಬಿನೆಟ್ ಸ್ಥಾನ ಮಿಸ್ ಆಗಬಹುದು. ಈಗಾಗಲೇ ಬಹಳಷ್ಟು ಮಂದಿ ಪ್ರಯತ್ನಗಳನ್ನು ನಡೆಸ್ತಾ ಇದ್ದಾರೆ. ಉದಾಹರಣೆಗೆ ಶ್ರೀನಿವಾಸ್ ಮಾನೆ ಅವರಿಗೆ ಏನಾದರೂ ಅವಕಾಶ ಸಿಕ್ತು ಅಂತ ಹೇಳಿದರೆ ಅದರ ಅರ್ಥ ಸಂತೋಷ್ ಲಾಡ್ ಅವರಿಗೆ ಮಂತ್ರಿ ಸ್ಥಾನ ಕೈ ತಪ್ಪಿ ಹೋಗುತ್ತೆ. ಯಾಕಂದರೆ ಮರಾಠ ಸಮುದಾಯದಿಂದ
ಇರುವಂತಹ ಒಂದು ಫೈಟ್ ಇಲ್ಲಿ ನಡೀತಿದೆ. ಮಂಕಾಳ್ ವೈದ್ಯ ಅವರಿಗೆ ಇರುವ ಅವಕಾಶ ಅಂದರೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಒಂದು ವೇಳೆ ಆರ್ ವಿ ದೇಶಪಾಂಡೆ ಅವರಿಗೆ ಏನಾದರೂ ಅವಕಾಶ ಸಿಕ್ತು ಅಂತ ಹೇಳಿದ್ರೆ ಆಗ ಮಂಕಾಳ್ ವೈದ್ಯ ಅವರು ಸ್ಥಾನವನ್ನು ಕಳ್ಕೊಳ್ಬಹುದು, ಮಂತ್ರಿ ಸ್ಥಾನವನ್ನು ಕಳ್ಕೊಳ್ಬಹುದು. ಆದರೆ ಕಳೆದ ಬಾರಿ ಕೂಡ ಅವರು ಯಾವುದೇ ಲಾಬಿಯನ್ನು ಮಾಡಿರಲಿಲ್ಲ. ಆದರೆ ಮಂಕಾಳ್ ವೈದ್ಯ ಅವರಿಗೆ ಜಾತಿಯ ಒಂದು ರೆಪ್ರೆಸೆಂಟೇಷನ್ ಆಧಾರದಲ್ಲೂ ಕೂಡ ಮಂಕಾಳ್ ವೈದ್ಯ ಅವರು ಬಹಳ ಸುಲಭವಾಗಿ ಮಂತ್ರಿ ಆದರು. ಚಲುವರಾಯಸ್ವಾಮಿ ಬಹಳ ನಿರೀಕ್ಷೆಯನ್ನು ಹುಟ್ಟು ಹಾಕಿರುವಂತಹ ಮಂತ್ರಿಯವರು. ಆದರೆ ಅವರು ನಿಜಕ್ಕೂ ಕೂಡ ಅದನ್ನು ಎಷ್ಟರ ಮಟ್ಟಿಗೆ ಕಾರ್ಯರೂಪಕ್ಕೆ ತಂದಿದ್ದಾರೆ. ಕೃಷಿ ಸಚಿವರಾಗಿ ಬಹಳಷ್ಟು ಕೆಲಸ ಮಾಡುವ ಅವಕಾಶ ಇತ್ತು. ಆದರೆ ಅದನ್ನು ಅವರು ಯಶಸ್ವಿಯಾಗಿ ಮಾಡಿದ್ದಾರಾ ಇಲ್ವಾ ಇದನ್ನು ಕಾಂಗ್ರೆಸ್ನವರು ಪರಿಶೀಲನೆ ಮಾಡ್ಬೋದು. ಡಾಕ್ಟರ್ ಜಿ ಪರಮೇಶ್ವರ್ ಅವರು ಅಷ್ಟೇ ಗೃಹ ಸಚಿವರಾಗಿ ಎಷ್ಟರ ಮಟ್ಟಿಗೆ ಅವರು ಅವರ ರೂಪಿಸಿರುವಂತಹ ಕಾರ್ಯಕ್ರಮಗಳಾಗಿರ್ಬೋದು, ಅವರ ಒಟ್ಟು ಇಲಾಖೆ ಮೇಲೆ ಹಿಡಿತ ಆಗಿರ್ಬೋದು, ಇವುಗಳು ಏನು ಕತೆ ಅಂತೇಳಿ ಎಚ್ ಕೆ ಪಾಟೀಲ್ರು ಹಿರಿಯ ಸಚಿವರು ಸದನದ ಒಳಗಡೆ ಭಾಳ ಅದ್ಭುತವಾಗಿ ಸಮರ್ಥವಾಗಿ ಸರ್ಕಾರವನ್ನು ಸಮರ್ಥಿಸ್ಕೊಳ್ತಾ ಇರ್ತಾರೆ. ಆದರೆ ಎಚ್ ಕೆ ಪಾಟೀಲ್ರು ಈ ಬಾರಿ ಮಂತ್ರಿ ಸ್ಥಾನದ ರೇಸ್ನಲ್ಲೂ ಇದ್ದಾರೆ, ಹಾಗೆಯೇ ಸ್ಪೀಕರ್ ಸ್ಥಾನದ ರೇಸ್ನಲ್ಲೂ ಕೂಡ ಅವರ ಹೆಸರು ಕಾಣಿಸ್ತಾ ಇದೆ. ಇನ್ನು ಶಿವರಾಜ್ ತಂಗಡಗಿಯವರು ತಮ್ಮ ಸಮುದಾಯದಿಂದ ಇರುವಂತಹ ಒಂದು ರೆಪ್ರೆಸೆಂಟೇಷನ್ ಆಧಾರದಲ್ಲೂ ಕೂಡ ಅವರಿಗೆ ಅವಕಾಶ ಸಿಗ್ಬೋದು. ಶಿವರಾಜ್ ತಂಗಡಗಿ ಅವರಿಗೆ ಒಂದು ವೇಳೆ ಅವ್ರನ್ನ ಮಂತ್ರಿ ಮಾಡಿದ್ರು ಅಂತ ಹೇಳಿದರೆ ಅವಾಗದು ರಾಘವೇಂದ್ರ ಹಿಟ್ನಾಳ್ ಅವ್ರಿಗೂ ಕೂಡ ಮಿಸ್ ಆಗುತ್ತೆ, ಹಾಗೆಯೇ ಬಸವರಾಜ ರಾಯರೆಡ್ಡಿ ಅವ್ರಿಗೂ ಕೂಡ ಮಿಸ್ ಆಗಬಹುದು ಅನ್ನುವಂಥದ್ದು ಹೇಳಲಾಗ್ತಾ ಇದೆ. ಈ ಎಲ್ಲ ಲೆಕ್ಕಾಚಾರಗಳು ಸಾಗ್ತಾ ಇದ್ದಾವೆ. ಬನ್ನಿ ಮತ್ತಷ್ಟು ಡೀಟೇಲ್ಸನ್ನು ಚಿದಾನಂದ ಪಟೇಲ್ರು ನೀಡ್ತಾರೆ. ಚಿದಾನಂದ್, ಯಾವೆಲ್ಲ ಲೆಕ್ಕಾಚಾರಗಳಿದ್ದಾವೆ, ಮಂತ್ರಿ ಸ್ಥಾನದ ರೇಸ್ ಹೇಗೆ ನಡೀತಾ ಇದೆ ಚಿದಾನಂದ್? ಚಿದಾನಂದ್, ನನ್ನ ಧ್ವನಿ ಕೇಳ್ತಾ ಇದ್ರೆ ಯಾವ ರೀತಿಯಾಗಿ ಮಂತ್ರಿ ಸ್ಥಾನದ ರೇಸ್ ನಡೀತಾ ಇದೆ? ಹರಿಪ್ರಸಾದ್, ಈ ಬಾರಿ ಸಚಿವ ಸಂಪುಟದಲ್ಲಿ ಪ್ರಾದೇಶಿಕವಾರು, ಜಾತಿವಾರು, ಸಾಮಾಜಿಕವಾರು ಮಂತ್ರಿ ಸ್ಥಾನವನ್ನು ಕೊಡಬೇಕು. ಆ ಮುಖಾಂತರ ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿ ಚುನಾವಣೆ ಮತ್ತು 2022ರ ಚುನಾವಣೆಗೆ ಅಡ್ಡಿಯಾಗಬೇಕನ್ನೋದು ಲೆಕ್ಕಾಚಾರ ಇರ್ತಕ್ಕಂಥದ್ದು. ಅದರಲ್ಲೂ ಕೂಡ GBA ಚುನಾವಣೆ ಇರೋ ಕಾರಣಕ್ಕಾಗಿ ಎಲ್ಲೊಂದು ಕಡೆ ಜಮೀರ್ ಅಹ್ಮದ್ ಅವ್ರನ್ನ ಕೈ ಬಿಡ್ತಾರೆ ಅಂತ ಹೇಳಲಾಗ್ತಿದೆ. ಆದರೆ ಬೆಂಗಳೂರಿನಲ್ಲಿ ಅತಿ ಹೆಚ್ಚು ಅಲ್ಪಸಂಖ್ಯಾತರು ಇರೋ ಕಾರಣಕ್ಕಾಗಿ ಮತ್ತು ಅನೇಕ ಕ್ಷೇತ್ರಗಳ ಮೇಲೆ ತನ್ನದೇ ಆದ ಇನ್ಫ್ಲೂಯೆನ್ಸ್ ಅಥವಾ ಹಿಡಿತವನ್ನು ಹೊಂದಿರತಕ್ಕಂಥ ಜಮೀರ್ ಅಹ್ಮದ್ ಅವರು ಕೂಡ ಕೊಡಬೇಕಂತ ಇರ್ತಕ್ಕಂಥದ್ದು. ದಾವಣಗೆರೆಯ ಬೈ ಎಲೆಕ್ಷನ್ ವಿಚಾರದಲ್ಲಿ ಎಲ್ಲೊಂದು ಕಡೆ ಜಮೀರ್ ಅಹ್ಮದ್ ಅವ್ರ ಮೇಲೆ ಗಂಭೀರ ಆರೋಪಗಳು ಕೇಳಿಬಂತು. ಈ ಆರೋಪಗಳ ನಡುವೆ ಕೂಡ GBA ಚುನಾವಣೆ ಕಾರಣಕ್ಕಾಗಿ ಮತ್ತು 2022 ಚುನಾವಣೆಗೆ ಜಮೀರ್ ಅಹ್ಮದ್ ಅವರ ಹೆಸರು ಮುನ್ನೆಲೆಗೆ ಬಂದಿರತಕ್ಕಂಥದ್ದು. ಪ್ರಮುಖವಾಗಿ ಪ್ರತಿ ಬಾರಿ ಕೂಡ ಮಂತ್ರಿ ಸ್ಥಾನವನ್ನು ಪಡೆಯಲಿಕ್ಕೆ ಹರಸಾಹಸ ಪಡ್ತಿರ್ತಕ್ಕಂಥ ವಿಜಯನಗರದ ಶಾಸಕ ಎಂ ಕೃಷ್ಣಪ್ಪರ ಅವರಿಗೆ ಅವರ ಪುತ್ರ ಪ್ರಿಯಾ ಕೃಷ್ಣ ಅಥವಾ ಎಂ ಕೃಷ್ಣಪ್ಪರ ಇಬ್ಬರಲ್ಲಿ ಒಬ್ಬರಿಗೆ ಕೊಡಲಿಕ್ಕೆ ಈಗಾಗಲೇ ಚರ್ಚೆ ಆಗ್ತಿರ್ತಕ್ಕಂಥದ್ದು. ಇನ್ನು ಪ್ರಮುಖವಾಗಿ ದಿನೇಶ್ ಗುಂಡೂರಾವ್, ಬೆಂಗಳೂರಿನ ದಿನೇಶ್ ಗುಂಡೂರಾವ್ ಅವರ ಹೆಸರು ಇದೀಗ ಸ್ಪೀಕರ್ ಹುದ್ದೆಗೆ ಕೇಳಿ ಬರ್ತಿರ್ತಕ್ಕಂಥ, ಜೊತೆಗೆ ಎಚ್ ಕೆ ಪಾಟೀಲ್ ಹೆಸರು ಕೂಡ ಕೇಳಿ ಬರ್ತಿರ್ತಕ್ಕಂಥದ್ದು, ಜೊತೆಗೆ ಪರಮೇಶ್ವರ್ ಹೆಸರು ಕೂಡ ಸ್ಪೀಕರ್ ಹುದ್ದೆಗೆ ಕೇಳಿ ಬರ್ತಿರ್ತಕ್ಕಂಥದ್ದು. ಇನ್ನು ಪ್ರಮುಖವಾಗಿ ಬೆಂಗಳೂರಿನಿಂದ ಕೃಷ್ಣ ಬೈರೇಗೌಡರ ಹೆಸರು ಕೂಡ ಕೇಳಿ ಬಂದಿರತಕ್ಕಂಥದ್ದು ಮತ್ತು ಕೃಷ್ಣ ಬೈರೇಗೌಡರು ಕಂದಾಯ ಸಚಿವರಾಗಿ ತನ್ನದೇ ಆದ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ ಅನ್ನೋದು ಮತ್ತು ರಾಹುಲ್ ಗಾಂಧಿ ಅವರಿಗೂ ಕೂಡ ತುಂಬ ಬೇಕಾದ ವ್ಯಕ್ತಿ ಆಗಿದ್ದರಿಂದ ಕೃಷ್ಣ ಬೈರೇಗೌಡರು ಕೂಡ ಸಂಪುಟದಲ್ಲಿ ಸೇರ್ಪಡೆ ಆಗ್ತಾರೆ. ಅದೇ ರೀತಿ ಬೆಂಗಳೂರಿನ ಚುನಾವಣೆ ಬೆಂಗಳೂರಲ್ಲಿ ತನ್ನದೇ ಆದ ಹಿಡಿತವನ್ನು ಹೊಂದಿರತಕ್ಕಂಥ ರಾಮಲಿಂಗಾರೆಡ್ಡಿ ಅವರನ್ನು ಕೂಡ ಸಂಪುಟಕ್ಕೆ ಸೇರ್ಪಡೆ ಮಾಡಿಕೊಳ್ಳೋದು ಖಚಿತ ಅಂತಲೇ ಹೇಳಲಾಗ್ತಿದೆ. ಇನ್ನು ಹಳೆ ಮೈಸೂರು ಭಾಗದಲ್ಲಿ ಎಲ್ಲೊಂದು ಕಡೆ ಕುಮಾರಸ್ವಾಮಿ ಕಾರಣಕ್ಕಾಗಿ ಚಲುವರಾಯಸ್ವಾಮಿ ಅವರನ್ನ ಸಂಪುಟಕ್ಕೆ ಸೇರಿಸಿಕೊಳ್ತಾರೆ ನಮ್ಮ ಮಾತು ಕೂಡ ಕೇಳಿ ಬಂದಿರತಕ್ಕಂಥದ್ದು. ಯಾಕಂದರೆ ಮಂಡ್ಯದಲ್ಲಿ ಒಕ್ಕಲಿಗ ಬೆಲ್ಟ್ ಆಗಿದ್ದರಿಂದ ಕುಮಾರಸ್ವಾಮಿ ಅವರಿಗೆ ಟಕ್ಕರ್ ಕೊಡಲಿಕ್ಕಾಗಿ ಕೂಡ ಚಲುವರಾಯಸ್ವಾಮಿ ಅವರನ್ನ ಸೇರ್ಪಡೆಗೆ ತೀರ್ಮಾನವನ್ನು ತೆಗೆದುಕೊಳ್ಳಿದ್ದಾರೆ ಅಂತ ಹೇಳಲಾಗ್ತದೆ. ಇನ್ನು ನರೇಂದ್ರ ಸ್ವಾಮಿ ಕೂಡ ಮಂಡ್ಯದ ಮಳವಳ್ಳಿ ನರೇಂದ್ರ ಸ್ವಾಮಿ ಕೂಡ ಸಚಿವ ಸ್ಥಾನದ ಪ್ರಬಲ ಆಕಾಂಕ್ಷಿ ಆಗಿರ್ತಕ್ಕಂಥದ್ದು. ಇದೀಗ ನರೇಂದ್ರ ಸ್ವಾಮಿ ಮತ್ತು ಆನೇಕಲ್ ಶಿವಣ್ಣ ಈ ಇಬ್ಬರಲ್ಲಿ ಒಬ್ಬರನ್ನು ತೆಗೆದುಕೊಳ್ಳುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ. ಇನ್ನು ಮೈಸೂರಿನಿಂದ ಯತೀಂದ್ರ ಸಿದ್ದರಾಮಯ್ಯ ಅವ್ರನ್ನ ಸಂಪುಟಕ್ಕೆ ಸೇರ್ಪಡೆ ಮಾಡಿಕೊಳ್ಳೋದು ಖಚಿತ ಅಂತಲೇ ಹೇಳಲಾಗ್ತಿರ್ತಕ್ಕಂಥದ್ದು. ಇನ್ನು ಚಾಮರಾಜನಗರಕ್ಕೆ ಬಂದರೆ ಪುಟ್ಟರಂಗ ಶೆಟ್ಟಿ ಹೆಸರು ಕೇಳಿ ಬರ್ತಿರ್ತಕ್ಕಂಥದ್ದು ಮತ್ತು ಕೊಳ್ಳೇಗಾಲದ ಕೃಷ್ಣಮೂರ್ತಿ ಅವರ ಹೆಸರು ಕೂಡ ಮುನ್ನೆಲೆಗೆ ಬಂದಿರತಕ್ಕಂಥದ್ದು. ಇನ್ನು ಕೊಡಗು ಜಿಲ್ಲೆಯಿಂದ ಇದೀಗ ಪನ್ನಣ್ಣ ಮುಖ್ಯಮಂತ್ರಿಗಳ ಮುಖಾಂತರ ಸಚಿವ ಸ್ಥಾನಕ್ಕೆ ಪ್ರಯತ್ನವನ್ನು ಮಾಡ್ತಿದ್ದಾರೆ ಎಂಬ ಮಾತು ಕೂಡ ಕೇಳಿ ಬಂದಿರತಕ್ಕಂಥ. ಅದೇ ರೀತಿ ಉತ್ತರ ಕನ್ನಡದಲ್ಲಿ ಮಂಕಾಳ ವೈದ್ಯರವರ ಹೆಸರು ಕೂಡ ಮುನ್ನೆಲೆಗೆ ಬಂದಿರತಕ್ಕಂಥ. ಆದರೆ ಬೆಳಗಾವಿಯಲ್ಲಿ ಅಚ್ಚರಿಯ ವಿಚಾರ ಅಂತ ಹೇಳಿದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಹೆಸರು ಮುನ್ನೆಲೆಗೆ ಬಂದಿಲ್ಲ. ಯಾಕಂತ ಹೇಳಿದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಬೆಳಗಾವಿಯಲ್ಲಿ 3 ಸಚಿವರನ್ನಾಗಿ ಮಾಡೋದ್ರಿಂದ ಒಂದೇ ಜಿಲ್ಲೆಗೆ 4 ಸ್ಥಾನಗಳು ಕೊಡಲಿಕ್ಕೆ ಸಾಧ್ಯ ಇಲ್ಲ ಎಂಬ ಕಾರಣಕ್ಕಾಗಿ ಮತ್ತು ಲಕ್ಷ್ಮಣ್ ಸವದಿ ಅವರು ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಲಿಂಗಾಯತ ಗಾಣಿಗ ಮತಗಳನ್ನು ಸೆಳೆಯುವಲ್ಲಿ ಸಕ್ಸಸ್ ಆಗಿರ್ತಕ್ಕಂಥದ್ದು. ಸುಮಾರು 4 ರಿಂದ 5 ಜಿಲ್ಲೆಗಳಲ್ಲಿ ತನ್ನದೇ ಆದ ಇನ್ಫ್ಲೂಯೆನ್ಸ್ ಹೊಂದುವ ಮುಖಾಂತರ ಕಾಂಗ್ರೆಸ್ಗೆ ದೊಡ್ಡ ಕೊಡುಗೆಯನ್ನು ಕೊಟ್ಟಿದ್ದಾರೆ ಎಂಬ ಮಾತು ಕೂಡ ಕೇಳಿ ಬಂದಿರತಕ್ಕಂಥದ್ದು ಮತ್ತು ಅದು ಲೋಕಸಭೆ ಚುನಾವಣೆಯಲ್ಲಿ ಕೂಡ ಅವರ ಸಹಾಯವನ್ನು ಕಾಂಗ್ರೆಸ್ ಪಕ್ಷ ಪಡೆದಿರ್ತಕ್ಕಂಥದ್ದು. ಹಾಗಾಗಿ ಲಕ್ಷ್ಮಣ್ ಸವದಿ ಅವರನ್ನ ಈಗಾಗಲೇ ಮತ್ತೆ ಬಿಜೆಪಿಗೆ ಹೋಗ್ತಾರೆ ಎಂಬ ಊಹಾಪೋಹಗಳ ನಡುವೆ ಕೂಡ ಕಾಂಗ್ರೆಸ್ನಲ್ಲಿ ಉಳಿಸಿಕೊಳ್ಳೋ ಕಾರಣಕ್ಕಾಗಿ ಲಕ್ಷ್ಮಣ್ ಸವದಿ ಅವರಿಗೆ ಸಚಿವ ಸ್ಥಾನ ಕೊಡುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತದೆ. ಇನ್ನು ಸತೀಶ್ ಜಾರಕಿಹೊಳಿ ಹೆಸರು ಕೂಡ ಇರ್ತಕ್ಕಂಥದ್ದು. ಹಾಗಾಗಿ ಬೆಳಗಾವಿ ಒಂದೇ ಜಿಲ್ಲೆಯಲ್ಲಿ 3 ಹೆಸರು ಮುನ್ನೆಲೆಗೆ ಬಂದಿರತಕ್ಕಂಥದ್ದು. ಇನ್ನು
ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬಣದವರಂತೆಯೇ ಗುರುತಿಸಿಕೊಂಡಿರ್ತಕ್ಕಂಥ ಅತ್ಯಾಪ್ತರಾಗಿರ್ತಕ್ಕಂಥ KJ ಜಾರ್ಜ್ ಅವರು ಕಂಟಿನ್ಯೂ ಆಗ್ತಿರ್ತಕ್ಕಂಥದ್ದು ಕಾರಣ ಅಂತ ಹೇಳಿದರೆ ಅವರು ಅಲ್ಪಸಂಖ್ಯಾತ ಅಂದರೆ ಕ್ರಿಶ್ಚಿಯನ್ ಕೋಟದಲ್ಲಿ ಇರ್ತಕ್ಕಂಥದ್ದು, ಕ್ರಿಶ್ಚಿಯನ್ ಕೋಟದಲ್ಲಿ ಒಬ್ಬರೇ ಶಾಸಕರು ಇರೋ ಕಾರಣಕ್ಕಾಗಿ ಜಾರ್ಜ್ ರವ್ರನ್ನ ಮತ್ತೆ ತೆಗೆದುಕೊಳ್ತಿರ್ತಕ್ಕಂಥದ್ದು. ಅದೇ ರೀತಿ MB ಪಾಟೀಲ್ ರವರ ಹೆಸರು ಇರ್ತಕ್ಕಂಥದ್ದು, ಈಶ್ವರ ಖಂಡ್ರೆ ಹೆಸರು ಇರ್ತಕ್ಕಂಥದ್ದು ಮತ್ತು ಸಿದ್ದರಾಮಯ್ಯ ಸಂಪುಟದ ಸುಮಾರು 7 ರಿಂದ 8 ಹಿರಿಯ ಸಚಿವರುಗಳು ಸೇರ್ಪಡೆ ಆಗ್ತಾರೆ ಅಂತ ಹೇಳಲಾಗ್ತದೆ. ಯಾಕಂತ ಹೇಳಿದ್ರೆ ಸದನದಲ್ಲಿ ವಿಪಕ್ಷಗಳ ವಿರುದ್ಧ ಸರಿಯಾಗಿ ಮಾತನಾಡಬೇಕು ಮತ್ತು ಕ್ಯಾಬಿನೆಟ್ ಸಭೆಗಳು ಕೆಲವು ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಸಂದರ್ಭದಲ್ಲಿ ಹಿರಿಯ ನಾಯಕರುಗಳನ್ನು ಸಚಿವರನ್ನಾಗಿ ಮಾಡೋದ್ರಿಂದ ಅನುಕೂಲ ಎಂಬ ಲೆಕ್ಕಾಚಾರ ಇರ್ತಕ್ಕಂಥ. ಒಟ್ಟಾರೆ BK ಹರಿಪ್ರಸಾದ್ ಹೆಸರು ಈಗ ಮುನ್ನೆಲೆಗೆ ಬಂದಿರತಕ್ಕಂಥ. ಯಾಕಂತ ಹೇಳಿದ್ರೆ BK ಹರಿಪ್ರಸಾದ್ ರವರು ಸಿದ್ದರಾಮಯ್ಯನವರು ಸಂಪುಟ ಪುನರ್ರಚನೆ ಆಗಿದ್ರೆ ಅವರು ಸಂಪುಟಕ್ಕೆ ಸೇರ್ಪಡೆಗೊಳ್ತಿದ್ರು. ಇದೀಗ ಎಲ್ಲೊಂದು ಕಡೆ ಸಿದ್ದರಾಮಯ್ಯನವರ ಮೇಲೆ ಔಟ್ ಆ್ಯಂಡ್ ಔಟ್ ಅವರ ಬೆನ್ನಿಗೆ ನಿಂತಿರೋ ಕಾರಣಕ್ಕಾಗಿ ಎಲ್ಲೊಂದು ಕಡೆ ಅವರಿಗೆ ಸಚಿವ ಸ್ಥಾನ ಸಿಗಲೆಂಬ ಮಾತು ಕೇಳಿ ಬಂತು. ಆದರೆ ಹರಿಪ್ರಸಾದ್ ರವರು ರಾಜ್ಯಸಭಾ ಆಗದೇ ಇದ್ದರೆ ಅವ್ರನ್ನ ಮತ್ತೆ MLC ಮಾಡಿ ಅವ್ರನ್ನ ಸಂಪುಟಕ್ಕೆ ಸೇರ್ಪಡೆ ಮಾಡಿಕೊಳ್ಳುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತದೆ. ಇನ್ನು ಈಗಾಗಲೇ ಪ್ರಿಯಾಂಕ್ ಖರ್ಗೆ ಹೆಸರು ಕೂಡ ಮುನ್ನೆಲೆಗೆ ಬಂದಿರತಕ್ಕಂಥ. ಅದರಲ್ಲಿ ಪ್ರಮುಖವಾಗಿ ಅವ್ರನ್ನ ಉಪಮುಖ್ಯಮಂತ್ರಿ ರೇಸ್ನಲ್ಲಿ ಇರ್ತಕ್ಕಂಥದ್ದು. ಅದೇ ರೀತಿ ಅಲ್ಪಸಂಖ್ಯಾತ ಕೋಟದಿಂದ ಜಮೀರ್ ಅಹಮದ್ ಮತ್ತು UT ಖಾದರ್ ಅವರು ಕೂಡ ಉಪಮುಖ್ಯಮಂತ್ರಿ ರೇಸ್ನಲ್ಲಿ ಇರ್ತಕ್ಕಂಥದ್ದು. ಇನ್ನು ಕರಾವಳಿ ಭಾಗದಿಂದ UT ಖಾದರ್ ಅವರು ಕೂಡ ಮಂತ್ರಿ ಮಾಡೋದು ಖಚಿತ ಅಂತ ಹೇಳಲಾಗ್ತಿರ್ತಕ್ಕಂಥದ್ದು. ಇನ್ನು ಉಪಮುಖ್ಯಮಂತ್ರಿ ವಿಚಾರದಲ್ಲಿ MB ಪಾಟೀಲ್ ಅವರು ಕೂಡ ಉಪಮುಖ್ಯಮಂತ್ರಿ ಮಾಡ್ತಿರ್ತಕ್ಕಂಥದ್ದು. ಒಂದು ಕಡೆ ಬಿಜಾಪುರದಿಂದಲೇ MB ಪಾಟೀಲ್ ಜೊತೆಗೆ CS ನಾಡಗೌಡರ ಹೆಸರು ಕೂಡ ಇದೀಗ ಕೇಳಿ ಬರ್ತಿರ್ತಕ್ಕಂಥ. ಯಾಕಂತ ಹೇಳಿದ್ರೆ ಅವರು 5 ಬಾರಿ ಶಾಸಕರು ಇದುವರೆಗೂ ಆಗಿರ್ತಕ್ಕಂಥ. ಹಾಗಾಗಿ ಅವರಿಗೆ ಅವಕಾಶವನ್ನು ಕೊಡಬೇಕಂತೇಳಿ ಲೆಕ್ಕಾಚಾರ ಇರ್ತಕ್ಕಂಥ. ಅದೇ ರೀತಿ ಇಂಡಿ ಶಾಸಕರಾಗಿರ್ತಕ್ಕಂಥ ಯಶವಂತ ರಾಯಗೌಡ ಪಾಟೀಲ್ ಕೂಡ ಈಗಾಗಲೇ ಮಂತ್ರಿ ಸ್ಥಾನದ ರೇಸ್ನಲ್ಲಿ ಇರ್ತಕ್ಕಂಥದ್ದು. ಅವರು ಈಗಾಗಲೇ ಮಲ್ಲಿಕಾರ್ಜುನ್ ಖರ್ಗೆ ಅವರ ಜೊತೆ ಸಂಪರ್ಕವನ್ನು ಇಟ್ಕೊಂಡಿರ್ತಕ್ಕಂಥದ್ದು. ಈ ಎಲ್ಲದರ ನಡುವೆ ಕೂಡ ಎಲ್ಲೊಂದು ಕಡೆ KPCC ಅಧ್ಯಕ್ಷ ಹುದ್ದೆಗೆ ಈಗಾಗಲೇ ಸತೀಶ್ ಜಾರಕಿಹೊಳಿ ಅವರು ಲಾಬಿಯನ್ನು ನಡೆಸಿರ್ತಕ್ಕಂಥದ್ದು. ಸತೀಶ್ ಜಾರಕಿಹೊಳಿ ಅವರಿಗೆ ಕೊಡಬೇಕಾ ಬೇಡ ಎಂಬ ಚರ್ಚೆ ಕೂಡ ಆಗ್ತಿರ್ತಕ್ಕಂಥ. ಯಾಕಂದರೆ KPCC ಹುದ್ದೆ ಅಂತದ್ದು ಸ್ವಲ್ಪ ಒಂದಷ್ಟು ಅಗ್ರೆಸಿವ್ ಇರಬೇಕು ಅನ್ನೋದು ಕೂಡ ಲೆಕ್ಕಾಚಾರಗಳು ಆಗ್ತಿರ್ತಕ್ಕಂಥ. ಒಟ್ಟಾರೆ ಈಗಾಗಲೇ ಮೊದಲ ಹಂತದಲ್ಲಿ ಸೋಮವಾರ ಅಥವಾ ಬುಧವಾರ 2 ದಿನಗಳಲ್ಲಿ ಪ್ರಮಾಣ ವಚನ ಸ್ವೀಕರಿಸುವ ಸಾಧ್ಯತೆ ಇರ್ತಕ್ಕಂಥ. ಹಾಗಾಗಿ ಆರಂಭದಲ್ಲಿ 7 ಜನರು ಹಿರಿಯ ನಾಯಕರುಗಳು DK ಶಿವಕುಮಾರ್ ಅವರ ಜೊತೆ ವಿಧಾನಸೌಧದ ಭವ್ಯ ಮೆಟ್ಟಿಲು ಮುಂದೆ ಪ್ರಮಾಣ ವಚನ ಸ್ವೀಕರಿಸುವ ಸಾಧ್ಯತೆ ಇರತಕ್ಕಂಥದ್ದು. ಹರಿಪ್ರಸಾದ್. ಅರೆ ಚಿದಾನಂದ, ಈಗ ಮಧ್ಯ ಕರ್ನಾಟಕ ಭಾಗಕ್ಕೆ ಬಂದಂಥ ಸಂದರ್ಭದಲ್ಲಿ ಶಿವಮೊಗ್ಗ, ದಾವಣಗೆರೆ ಈ ಜಿಲ್ಲೆಗಳಲ್ಲಿ ಯಾವ ರೀತಿಯಂತಹ ಲೆಕ್ಕಾಚಾರಗಳು ಸಾಗುತ್ತೆ? ಈಗ BK ಹರಿಪ್ರಸಾದ್ ಅವರಿಗೆ ಒಂದು ವೇಳೆ ಮಂತ್ರಿ ಸ್ಥಾನ ಸಿಕ್ಕಿದ್ರೆ ಆವಾಗ ಮಧು ಬಂಗಾರಪ್ಪ ಅಥವಾ ಅದೇ ರೇಸ್ನಲ್ಲಿರ್ತಕ್ಕಂತಹ ಬೇಳೂರು ಗೋಪಾಲಕೃಷ್ಣ ಅವರ ಕಥೆ ಏನು, ಹಾಗೆಯೇ SS ಮಲ್ಲಿಕಾರ್ಜುನ ಅವರ, ಯಾಕಂದರೆ ಅದೊಂದು ರೀತಿಯಲ್ಲಿ ಕಾಂಗ್ರೆಸ್ನ ಒಂದು ಪರ್ಮನೆಂಟ್ ಕೋಟಾದ ರೀತಿಯಲ್ಲಿ ಶಾಮನೂರು ಫ್ಯಾಮಿಲಿಯವರಿಗೆ ಒಂದು ಸಿಗುವಂತಹ ಮಂತ್ರಿ ಸ್ಥಾನದ ರೀತಿಯಲ್ಲಿದೆ. ಯಾಕಂದರೆ ಅವರದ್ದೇ ಆದಂತಹ ಕೊಡುಗೆ ಆ ಪಕ್ಷಕ್ಕೆ ಇದ್ದೇ ಇದೆ. ಈ ಕಾರಣಕ್ಕಾಗಿ SS ಮಲ್ಲಿಕಾರ್ಜುನ ಅವರು ಎಷ್ಟು ಮಟ್ಟಿಗೆ ಸೇರ್ಪಡೆ ಆಗ್ಬೋದು? ಬಳ್ಳಾರಿ ಭಾಗದಲ್ಲಿ ವಿಶೇಷವಾಗಿ ನಾಗೇಂದ್ರ ಅವರಿಗೇನೆ ರಿಸರ್ವ್ ಆಗಿ ಇಟ್ಕೊಂಡಿದ್ದೀನಿ ಅಂತ ತಿಳ್ಕೊಂಡು ಹಿಂದೆ ಸಿದ್ದರಾಮಯ್ಯನವರು HD ಕೋಟೆಯಲ್ಲಿ ನಡೆದಂಥ ಒಂದು ಭಾಷಣ ಸಂದರ್ಭ ಕೂಡ ಹೇಳಿದರು ಅದೊಂದು ಖಾಲಿ ಇದೆ, ಆದರೆ ಅದನ್ನು ನಾನು ನಾಗೇಂದ್ರ ಅವರಿಗೆ ಉಳಿಸ್ಕೊಂಡಿದ್ದೀನಿ ಅಂತ. ಹಾಗೇನಾದರೂ ಆಯಿತು ಅಂದರೆ ಚಳ್ಳಕೆರೆ ರಘುಮೂರ್ತಿಯವರ ಕಥೆ ಏನು, ಅವ್ರಿಗೆ ಚಾನ್ಸಸ್ ಎಷ್ಟರ ಮಟ್ಟಿಗಿದೆ ಈ ವಿಚಾರಗಳು? ಚಳ್ಳಕೆರೆ ರಘುಮೂರ್ತಿ ಹೆಸರು ಕೂಡ ಮುನ್ನೆಲೆಗಿರ್ತಕ್ಕಂಥ. ಯಾಕಂದರೆ ಅವರು ಕೂಡ 4ನೇ ಬಾರಿ ಶಾಸಕರಾಗ್ತಿರ್ತಕ್ಕಂಥದ್ದು. ಮತ್ತು ಪ್ರಮುಖವಾಗಿ ನೀವು ಹೇಳಿದಾಗೆ ಶಿವಮೊಗ್ಗ ವಿಚಾರದಲ್ಲಿ ಈ ಬಾರಿ ಮಧು ಬಂಗಾರಪ್ಪರನ್ನ ಸಂಪುಟಕ್ಕೆ ಸೇರ್ಪಡೆ ಮಾಡಿಕೊಳ್ಳದಿರಲು ತೀರ್ಮಾನ ಆಗಿದೆ ಅಂತಲೇ ಹೇಳಲಾಗ್ತದೆ. ಹಾಗಾಗಿ ಭದ್ರಾವತಿಯ ಸಂಗಮೇಶ್ ಹೆಸರು ಕೂಡ ಮುನ್ನೆಲೆಗೆ ಬಂದಿರತಕ್ಕಂಥದ್ದು. ಅವರು ಕೂಡ ಇದು ನನ್ನ ಕೊನೆಯ ಚುನಾವಣೆ ಅಂತ ಹೇಳ್ತಿರ್ತಕ್ಕಂಥದ್ದು. ಮುಂದಿನ ಚುನಾವಣೆಗೆ ಅವರ ಪುತ್ರರನ್ನು ಕಣಕ್ಕಿಳಿಸಲು ಅವರು ರೂಪುರೇಷೆ ಮಾಡ್ತಿರ್ತಕ್ಕಂಥದ್ದು. ಬೇಳೂರು ಗೋಪಾಲಕೃಷ್ಣ ಹೆಸರು ಕೂಡ ಮುನ್ನೆಲೆಗೆ ಬಂದಿರತಕ್ಕಂಥದ್ದು. ಆದರೆ BK ಹರಿಪ್ರಸಾದ್ ಅವರಿಗೆ ಕೊಟ್ಟರೆ ಈಡಿಗ ಸಮುದಾಯದ ಕೋಟಾದಡಿ BK ಹರಿಪ್ರಸಾದ್ ಕೊಟ್ಟರೆ ಬೇಳೂರು ಗೋಪಾಲಕೃಷ್ಣ ಅವರಿಗೆ ಮಂತ್ರಿ ಸ್ಥಾನ ಕೈತಪ್ಪುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ. ಮತ್ತೊಂದು ಮಹತ್ವದ ಬೆಳವಣಿಗೆಯೊಂದರಲ್ಲಿ ರಾಯಚೂರಿನಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರ ಕೋಟಾದ ಹೆಸರಿನಲ್ಲಿ ವಸಂತ್ ಕುಮಾರ್ ಅವರು MLC ಆಗಿರ್ತಕ್ಕಂಥ ವಸಂತ್ ಕುಮಾರ್ ಅವರನ್ನು ಕೂಡ ಮಂತ್ರಿ ಮಾಡುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ. ತಾವು ಹೇಳಿದಂತೆ ಈಗಾಗಲೇ B ನಾಗೇಂದ್ರ ಅವರಿಗೆ ಬೇರೆ ವಾಲ್ಮೀಕಿ ಹಗರಣದ ಕಾರಣಕ್ಕಾಗಿ ಮಂತ್ರಿ ಸ್ಥಾನದಿಂದ ತೆಗೆದುಹಾಕಲಾಯಿತು. ಮತ್ತೆ ಅವ್ರದ್ದು ರಿಸರ್ವ್ ಇದೆ ಅಂತೇಳಿ ಮಾಜಿ CM ಸಿದ್ದರಾಮಯ್ಯವರು ಕೂಡ ಹೇಳಿದರು. ಇದೀಗ ನಾಗೇಂದ್ರ ಅವರಿಗೆ ಬಳ್ಳಾರಿ ಜಿಲ್ಲೆಯಲ್ಲಿ ನಾಗೇಂದ್ರ ಅವರಿಗೆ ಮತ್ತೆ ಅವಕಾಶ ಕೊಡೋ ಸಾಧ್ಯತೆ ಇದೆ ಅಂತ ಹೇಳಲಾಗ್ತದೆ. ಒಂದು ವೇಳೆ ನಾಗೇಂದ್ರ ಅವರಿಗೆ ಅವಕಾಶವನ್ನು ಕೊಟ್ಟರೆ ರಘುಮೂರ್ತಿಯವರಿಗೆ ಕೈತಪ್ಪುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತದೆ. ಆ ರಘುಮೂರ್ತಿ ಅವರ ಕೈತಪ್ಪಿದ್ರೆ ಅಲ್ಲಿ BG ಗೋವಿಂದಪ್ಪರವರಿಗೆ ಅಂದರೆ ಹೊಸದುರ್ಗದ BG ಗೋವಿಂದಪ್ಪರವರ ಹೆಸರು ಕೂಡ ಮುನ್ನೆಲೆಗೆ ಬಂದಿರ್ತಕ್ಕಂಥದ್ದು. ಮತ್ತೊಂದು ಕಡೆ ಬೆಳವಣಿಗೆಯಲ್ಲಿ ಕೊಪ್ಪಳದಿಂದ ಅಂದರೆ ಇಲ್ಲಿ ಯತೀಂದ್ರ ಸಿದ್ದರಾಮಯ್ಯರನ್ನು ಮಾಡಿದ್ರೆ ಹಳೆ ಮೈಸೂರು ಭಾಗದಲ್ಲಿ ಬೈತಿ ಸುರೇಶ್ ಅವರನ್ನು ಕೈ ಬಿಡುವ ಸಾಧ್ಯತೆ, ಅವ್ರನ್ನ ಸೇರ್ಪಡೆ ಮಾಡಿಕೊಳ್ಳಿಕ್ಕೆ ಕಡಿಮೆ ಮಾಡಿಕೊಳ್ಳಿಕ್ಕೆ ಕಷ್ಟ ಅಂತಲೇ ಹೇಳಲಾಗ್ತದೆ. ಯಾಕಂತ ಹೇಳಿದ್ರೆ ಅದರ ಬದಲು ಕೊಪ್ಪಳ ಜಿಲ್ಲೆಯಿಂದ ಇಟ್ನಾಳ್
ಅವರಿಗೆ ರಾಘವೇಂದ್ರ ಇಟ್ನಾಳ್ ಅವರು ಕೊಡೋ ಬಗ್ಗೆ ಚರ್ಚೆ ಆಗ್ತಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಹಳೆ ಮೈಸೂರು ಭಾಗದಲ್ಲಿ ಯತೀಂದ್ರ ಸಿದ್ದರಾಮಯ್ಯ ಕೊಡೋದ್ರಿಂದ ಬೆಂಗಳೂರಿನಲ್ಲಿರ್ತಕ್ಕಂಥ ಬೈತಿ ಸುರೇಶ್ ಕೊಡಲಿಕ್ಕೆ ಒಂದು ಕಡೆ ಮೀನಮೇಷ ಎಣಿಸ್ತಾರೆ ಅಂತ ಹೇಳಲಾಗ್ತದೆ. ಹಾಗಾಗಿ ರಾಘವೇಂದ್ರ ಅವರ ಇಟ್ನಾಳ್ ಅವರ ಹೆಸರು ಕೇಳಿ ಬರ್ತಿರ್ತಕ್ಕಂಥದ್ದು. ಮತ್ತು ಇನ್ನು ಬೋವಿ ಸಮುದಾಯದಿಂದ ಇರ್ತಕ್ಕಂಥವರು ಒಬ್ಬರೇ ಶಾಸಕರಾಗಿದ್ದರಿಂದ ಶಿವರಾಜ್ ತಂಗಡಿಗೆ ಅವ್ರನ್ನ ಕೂಡ ಮತ್ತೆ ಕಂಟಿನ್ಯೂ ಮಾಡೋ ಸಾಧ್ಯತೆ ಇದೆ ಅಂತ ಹೇಳಲಾಗ್ತದೆ. ಇದರ ನಡುವೆ ಬಸವರಾಜ ರಾಯರೆಡ್ಡಿ ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮುಖಾಂತರ ಲಾಬಿ ಮಾಡ್ತಿದ್ದಾರಂತೆ ಕೂಡ ಮಾತು ಕೇಳಿ ಬರ್ತಿರ್ತಕ್ಕಂಥದ್ದು. ಇದಲ್ಲದೆ ಕರಾವಳಿಯಿಂದ ಈಗಾಗಲೇ ಯುಟಿ ಖಾದರ್ ಹೆಸರು ಕೂಡ ಮುನ್ನೆಲೆಗೆ ಬಂದಿರತಕ್ಕಂಥದ್ದು. ಅವರು ಉಪಮುಖ್ಯಮಂತ್ರಿ ಹುದ್ದೆಗೂ ಕೂಡ ಅವರ ಹೆಸರು ಕೇಳಿ ಬರ್ತಿರ್ತಕ್ಕಂಥದ್ದು. ಒಟ್ಟಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕೈ ಬಿಟ್ಟರೆ ಅವರ ಮಹಿಳಾ ಕೋಟದಡಿ KH ಮುನಿಯಪ್ಪ ಅವರನ್ನ ಕೈ ಬಿಡೋ ಕಾರಣಕ್ಕಾಗಿ ಅವರ ಪುತ್ರಿ ಶಶಿಕಲಾ ರೂಪಕಲಾ ಶಶಿಧರ್ ಅವರನ್ನ ಆಯ್ಕೆ ಮಾಡೋ ಸಾಧ್ಯತೆ ಇದೆ ಅಂತ ಹೇಳಲಾಗ್ತದೆ. ಒಟ್ಟಾರೆ ಸದ್ಯಕ್ಕೀಗ ಆರಂಭದಲ್ಲಿ 6 ರಿಂದ 7 ಜನರು ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ನಂತರ ಹೈಕಮಾಂಡ್ ನಾಯಕರು ಮತ್ತು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಹಾಲಿ ಮುಖ್ಯಮಂತ್ರಿ ಆಗಲಿರ್ತಕ್ಕಂಥ DK ಶಿವಕುಮಾರ್ ಅವರು ಕುಳಿತು ಸಭೆ ನಡೆಸಿ ಅಂತಿಮ ನಿರ್ಧಾರವನ್ನು ತೆಗೆದುಕೊಳ್ಳಲಿದ್ದಾರೆ. ಹರಿಪ್ರಸಾದ್. ಓಕೆ, ಧನ್ಯವಾದ ಚಿದಾನಂದ್ ತಮ್ಮೆಲ್ಲ ಅಪ್ಡೇಟ್ಸ್ಗಾಗಿ. ಸಚಿವ ಸ್ಥಾನದ ರೇಸ್ ಅಂತೂ ಬಹಳ ದೊಡ್ಡದಾಗಿ ನಡೀತಾ ಇದೆ. ಇಲ್ಲಿ ಪರ್ಫಾರ್ಮೆನ್ಸನ್ನು ಮಾತ್ರ ಲೆಕ್ಕ ಹಾಕೋದಾ ಆಗಿದ್ರೆ ಹಾಲಿ ಸಂಪುಟದಲ್ಲಿರುವ ಅರ್ಧಕ್ಕಿಂತ ಹೆಚ್ಚು ಜನ ಸಚಿವರುಗಳನ್ನು ಸಂಪುಟದಿಂದ ಕೈ ಬಿಡಲೇಬೇಕಾಗಿರುವಂಥದ್ದು ಸರ್ಕಾರಕ್ಕಿರುವಂತಹ ಅನಿವಾರ್ಯತೆ, ಇಲ್ಲಿ ಶಿವಕುಮಾರ್ ಅವರಿಗಿರುವಂತಹ ಅನಿವಾರ್ಯತೆ. ಯಾಕಂದರೆ ಶಿವಕುಮಾರ್ ಅವರಿಗೆ ನಿಜಕ್ಕೂ ಕೂಡ ಒಳ್ಳೆಯ ಹೆಸರನ್ನು ತನ್ನ ಸರ್ಕಾರದ ಮೂಲಕವಾಗಿ ತರಬೇಕು ಅಂದರೆ ಇಲ್ಲಿ ಅರ್ಧಕ್ಕಿಂತ ಹೆಚ್ಚು ಸಚಿವರುಗಳನ್ನು ಕೈ ಬಿಡಲೇಬೇಕು.